ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೈವ ಸಂಕಲ್ಪದಿಂದ ಸಿಕ್ಕಿರುವ ನಿಧಿ ಇದು. ಎಲ್ಲರಿಗೂ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಇದರ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ದೊಡ್ಡ ವಿಷಾದ ಅಡಗಿದೆ. ಏನಾಗಿತ್ತು ಸ್ವಾಮಿ? ಪಾಳು ಬಿದ್ದಿರೋ ಗುಡಿಯಲ್ಲಿದ್ದ ಅಮ್ಮವರನ್ನ ತುಳಸಿ ಅನ್ನೋ ಭಕ್ತೆ ಪರಮ ನಿಷ್ಠೆ ಭಕ್ತಿಯಿಂದ ಪೂಜಿಸಿದ್ಲು. ಸೇವೆ ಮಾಡೋ ನೆಪದಲ್ಲಿ ಅಮ್ಮವ್ರನ್ನ ಮೂಗ್ತಿನ ಕದ್ದಿದ್ದಾಳೆ ಅಂತ ಅವಳ ಮೇಲೆ ಆರೋಪ ಬಂತು. ಗ್ರಾಮದ ಜನರ ದೂಷಣೆಯಿಂದ ಮನಸ್ಸು ನೊಂದು ಆತ್ಮಹತ್ಯೆ ಮಾಡಿಕೊಂಡ್ರು. ತನಗೆ ನಿತ್ಯ ನೈವೇದ್ಯ ಸಮರ್ಪಣೆ ಮಾಡೋ ಭಕ್ತಿ ಮರಣಕ್ಕೆ ಕಾರಣ ಆದ ಆ ಊರಿನ ಮೇಲೆ ಅಮ್ಮನವರು ಕೋಪಗೊಂಡ್ರು. ಇದೆಲ್ಲ ಗೊತ್ತಿರೋ ಒಬ್ಬ ಋಷಿ ತುಳಸಿ ಕಥೆನ ಇದರ ಮೇಲೆ ಬರೆದು ಭೂಮಿ ಒಳಗೆ ಹೂತಿಟ್ಟ. ಈ ಸಮಯಕ್ಕೆ ಹೊರಗೆ ಬಂತು. ಅಮ್ಮ ಅವರ ದಯೆ ಇಲ್ದಿದ್ರಿಂದ ಸುಭಿಕ್ಷವಾಗಿರಬೇಕಾದ ಊರಿಗೆ ಬರಗಾಲ ಆವರಿಸ್ಕೊಂತು. ಪರಿಹಾರ ಏನು ಸ್ವಾಮಿ? ಆಗ್ರಹ ನೋಡಿ ಆಯಿತು, ಅನುಗ್ರಹ ನೋಡಬೇಕು. ತುಳಸಿ ಕಥೆ ಎಲ್ಲರಿಗೂ ತಿಳಿಬೇಕು. ಅಮ್ಮ ಅವರು ಸಿಕ್ಕಿರೋ ಜಾಗದಲ್ಲಿ ದೇವಾಲಯ ಆಗಬೇಕು. ಹಾಗೆ ಆಗಲಿ ಸ್ವಾಮಿ. ಸತ್ತು ಹೋಗಿರೋ ತುಳಸಿಯದು ಭರಣಿ ನಕ್ಷತ್ರ, 4ನೇ ಪಾದ, ಮೇಷರಾಶಿ. ಕಾರ್ತಿಕ ಮಾಸ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಟ್ಟಿದ್ದು. ಇದು ನಿಮ್ಮ ವಂಶಕ್ಕೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ. ತುಳಸಿ ಅಂತ ಜಾತಕ ಇರೋ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ಅಮ್ಮನವರಿಗೆ ಪೂಜೆ ಮಾಡಬೇಕು, ನೈವೇದ್ಯ ಸಮರ್ಪಿಸಬೇಕು. ಆಗ ಅನ್ನಪೂರ್ಣ ಮಾತೆ ಕಟಾಕ್ಷದಿಂದ ಈ ಊರು ಸಮೃದ್ಧವಾಗುತ್ತೆ. ಪ್ರತಿ ವರ್ಷನೂ ನಿಮ್ಮ ಮನೆ ಸೊಸೆ ಈ ಮೂಗುತಿ ಧರಿಸಿ ಈ ಸಂಪ್ರದಾಯವನ್ನು ಮುಂದುವರಿಸಬೇಕು. ಅವರ ನಂತರ ಮತ್ತೊಂದು ತಲೆಮಾರಿಗೆ ಸೇರಿದ ಸೊಸೆ, ನಿಮ್ಮನೆ ಮಕ್ಕಳು, ಹೀಗೆ ತಲೆಮಾರುಗಳು ಮುಂದುವರಿತಾನೇ ಹೋಗಬೇಕು. ಅವತ್ತು ಸಿಕ್ಕಿರೋ ಅಮ್ಮನವರು ನಮ್ಮ ಜೊತೆ ಉತ್ಸವ ಮೂರ್ತಿಯಾಗಿ ಅದೇ ರೂಪದಲ್ಲಿ ಈ ಗುಡಿ ಸೇರಿ ಪೂಜೆ ಸ್ವೀಕರಿಸ್ತಿದ್ದಾಳೆ. ನಮ್ಮ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ವೇದವತಿನ ಹುಡುಕಿ ನನ್ನ ಪಾಲಿಗೆ ವರವಾಗಿ ಕೊಟ್ರು. ಆವತ್ತಿನ ಆ ವಿಷಾದ ಇವತ್ತು ಹಬ್ಬವಾಗಿ ಬದಲಾಗಿದೆ. ಎಲ್ಲ ಹಬ್ಬಕ್ಕಿಂತ ಇದೇ ನಮ್ಗೆ ದೊಡ್ಡ ಹಬ್ಬ ಅಮ್ಮ. ಪ್ರತಿ ವರ್ಷನೂ ವೇದವತಿ ಅಮ್ಮನವರು ಕುಟುಂಬ ಜೊತೆ ಬಂದು ಹಬ್ಬ ಮಾಡಿ ಹೋಗೋದು ನಮ್ಮ ಅದೃಷ್ಟ. ತುಂಬಾ ತುಂಬಾ ಖುಷಿ ಆಗ್ತಿದೆ ಅಮ್ಮ. ನನ್ಗೊಂದು ಚಿಕ್ಕ ಅನುಮಾನ. ನಿಮ್ ನಂತರ ಈ ಪದ್ಧತಿನ ಮುಂದುವರಿಸೋ ಅರ್ಹತೆ ಇರೋರು ನಿಮ್ ಕುಟುಂಬದಲ್ಲಿದ್ದಾರಾ? ನನ್ ದೊಡ್ಡ ಸೊಸೆಗೆ ನನ್ ಮಗಳಿಗೆ ಅಂತ ಸೀನ್ ಇಲ್ಲ ಅಂತ ಹೇಳಿ. ಶ್ರೀಕರ್ ಮಾವನ ಮದ್ವೆ ಆಗೋದು ನಾನೇ, ಆದ್ರಿಂದ ಇನ್ ಮುಂದೆ ಈ ಸಂಪ್ರದಾಯನ ನಡೆಸ್ಕೊಂಡು ಹೋಗೋದು ನಾನೇ. ಅಷ್ಟೆಲ್ಲ ಕನ್ಸ್ ಕಾಣ್ಬೇಡ ಕಾವ್ಯ. ತುಳಸಿ ಜಾತಕನೇ ಅಮ್ಮಂಗೆ ವರವಾಗಿ ಸಿಕ್ಕಿದ್ರಿಂದ ಅಮ್ಮವರು ಆಶೀರ್ವಾದ ಮಾಡಿದ್ದು. ನಿಂದ ಜಾತಕ ಅಲ್ದಿದ್ಮೇಲೆ ಆ ರೀತಿ ಅವಕಾಶ ನಿನಗೆ ಹೇಗೆ ಸಿಗುತ್ತೆ?
ಅಮ್ಮನ ಥರನೇ ಜಾತಕ ಇರೋ ಹುಡುಗಿನ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ವೇದವತಿ ಅವರೇ, ನಿಮ್ಗ ನಂಬಿಕೆ ಇದೆಯಾ? ನನ್ನ ಮಗನಿಗೋಸ್ಕರ ಎಲ್ಲೋ ಒಂದ್ ಕಡೆ ಹುಟ್ಟಿರ್ತಾಳೆ. ನನ್ನ ನಂತರ ಈ ಮೂಗುತಿನ ಅವಳೇ ಹಾಕೊಳ್ಳೋದು. ಐಫೆಲ್ ಟವರ್ ಇನ್ ಪ್ಯಾರಿಸ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇನ್ ನ್ಯೂಯಾರ್ಕ್, ಚಾರ್ಮಿನಾರ್ ಇನ್ ಹೈದರಾಬಾದ್. ಪ್ರಪಂಚ ಗುರ್ತಿಸೋ ಚಾರಿತ್ರಿಕ ಚಿಹ್ನೆ ನಮ್ಮಿ ಚಾರ್ಮಿನಾರ್. Yeah, that's true. It's a global icon. This great structure was built in 1591 and it is 431 years ago. ಕುತುಬ್ ಶಾಹಿ ವಂಶಕ್ಕೆ ಸೇರಿದ 5ನೇ ರಾಜ, 5th ರೂಲರ್ ಮೊಹಮ್ಮದ್ ಕುಲಿ ಕುತುಬ್ ಶಾಹಿ ಇಂಡೋ ಇಸ್ಲಾಮಿಕ್ ನಿರ್ಮಾಣ ಶೈಲಿನಲ್ಲಿ ಇದನ್ನ ನಿರ್ಮಾಣ ಮಾಡಿರೋದು. Wow, it's great. Finally, our Charminar is the beating heart of everyone. ಇದು ನಮ್ಮ ಅಮೂಲ್ಯ ಆಸ್ತಿ ಮತ್ತು ನಮ್ಮ ಗೌರವದ ಸಂಕೇತ ಅಂತ ಎದೆ ಮೇಲ್ ಕೈ ಇಟ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅತ್ತೆನ ಎಲ್ರೂ ದೇವತೆ ಹಾಗೆ ನೋಡ್ತಾರೆ. ಮನೆ ದೊಡ್ಡ ಸೊಸೆ, ನನಗ್ ಮಾತ್ರ ಮರ್ಯಾದೆನೇ ಇಲ್ಲ. ಪ್ರಪಂಚದಲ್ಲಿ ಕುವೈತ್ ದಿನಾರ್ಗೆ ಹೆಚ್ಚು ವ್ಯಾಲ್ಯೂ ಇದೆ ಲಾವಣ್ಯ. ನಿಂದು ಕೂಡ ಅಮ್ಮಂತರ ಜಾತಕ ಆಗಿದ್ರೆ ನಿನಗೂ ಅಷ್ಟೇ ವ್ಯಾಲ್ಯೂ ಇರೋದು ಲಾವಣ್ಯ. ನನ್ನ ಮದ್ವೆ ಆದಾಗ ನನ್ ಹಿಂದೆ ಇರೋ ದುಡ್ಡು ಮಾತ್ರ ಕಾಣಿಸ್ತು ನಿಮ್ಗೆ, ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಛೇ, ಏನ್ ಮನುಷ್ಯನೋ ಏನೋ. ನನ್ ಮಗಳನ್ನ ನನ್ ತಮ್ಮಂಗ್ ಕೊಟ್ಟು ಮದ್ವೆ ಮಾಡೋಣ ಅಂತ ಕನಸ್ ಕಂಟಿದ್ರೆ ಜಾತಕನ ಅಡ್ಡ ಇಟ್ಟು ಅಮ್ಮ ತಡಿತಿದ್ದಾಳೆ. ಏನ್ ಮಾಡ್ಬೇಕೋ ಅರ್ಥನೇ ಆಗ್ತಿಲ್ಲ. ಮಾವ ಅಂದ್ರೆ ನನಗ್ ಪ್ರಾಣ. ಹೇಗಾದ್ರೂ ಸರಿ ಮಾವನ್ ಜೊತೆ ನಾನ್ ಮದ್ವೆ ಮಾಡಮ್ಮ. ಅತ್ತೆ ಮೂಡ್ ನಂಬಿಕೆ ನೋಡಿದ್ರೆ ಅವ್ರಿಗೇನೋ ಹುಚ್ಚಿಡ್ದಿದೆ ಅಂತ ಅನ್ಸ್ತಾ ಇದೆ. ಅವ್ರಿಗೆ ಬೇಕಾದಂತ ಜಾತಕ ಇರೋ ಹುಡ್ಗಿ ಎಲ್ಲೂ ಸಿಗಲ್ಲ. ಆಮೇಲೆ ನಿನ್ ಜೊತೆನೆ ಶ್ರೀಕರ್ ಮದ್ವೆ ಆಗೋದು. ಇನ್ನು ನಾವು ಬರ್ತೀವಿ ವೇದವತಿ ಅವರೇ. ಆದ್ರೆ ಪ್ರತಿ ವರ್ಷನೂ ಹೀಗೆ ಬರ್ತಾ ಇರಿ. ಖಂಡಿತ. ಒಳ್ಳೆ ಚರಿತ್ರೆ ಇರೋ ಇಂಥ ಗುಡಿನ ಪದೇ ಪದೇ ದರ್ಶನ ಮಾಡೋರು ತುಂಬಾ ಅದೃಷ್ಟವಂತರಾಗಿರ್ತಾರೆ. ಎನಿವೇಸ್, ನೀವು ಆಸೆ ಪಡೋ ನಿಮ್ಮಂತ ಜಾತಕ ಇರೋ ಹುಡುಗಿ ನಿಮ್ಮನೆ ಕಾಲಿಡ್ಲಿ ಅಂತ ನಾವು ಮನಸ್ಫೂರ್ತಿ ಬೇಡ್ಕೋತೀವಿ. ತುಂಬಾ ಸಂತೋಷ. ಆಲ್ ದಿ ಬೆಸ್ಟ್ ಶ್ರೀಕರ್. ಥ್ಯಾಂಕ್ ಯು. ಅತ್ತೆ ಹಾಗೆ ಜಾತಕ ಇರೋ ಹುಡ್ಗಿ ಜೊತೆ ನಮ್ ಶ್ರೀಕರ್ ಮದ್ವೆ ಆದ್ರೆ ನಿಮ್ಮನ್ನ ಖಂಡಿತ ಕರಿತೀವಿ. ನೀವ್ ತಪ್ಪದೇ ಬರ್ಬೇಕು. ಓ ಶೋರ್. ಆ ಅದೃಷ್ಟ ಜಾತಕದವಳು ಎಲ್ಲಿದ್ದಾಳೋ? ಇದೆ. ನಿನ್ಗೊಂದ್ ಜೀವನ ಇದೆ, ಬೇರೆ ಭವಿಷ್ಯ ಇದೆ. ಜೀವನ ಪೂರ್ತಿ ನಿನ್ನ ಅಕ್ಕನ ಕುಟುಂಬಕ್ಕೆ ನೀನ್ ದುಡಿಯೋಕ್ಕಾಗಲ್ಲ. ನೋಡು, ಇಲ್ಲೊಬ್ರು ಜ್ಯೋತಿಷಿ ಇದ್ದಾರೆ. ನನ್ನ ಫ್ಯೂಚರ್ ಬಗ್ಗೆ ಕೇಳಿದ್ರೆ ಆವರೇಜ್ ಆಗಿದೆ ಅಂದ್ರು. ನಿನ್ ಫ್ಯೂಚರ್ ಹೇಗಿದೆ ಅಂತ ಕೇಳೋಣ ಬಾ. ಆ ರೀತಿ ಜಾತಕದ ಮೇಲೆ ನಂಗೆ ನಂಬಿಕೆ ಇಲ್ಲ ಗೀತಾ. ತಿಳ್ಕೊಂಡ್ರೆ ಅಲ್ವಾ ನಂಬೋದಾ ಬೇಡವಾ ಅಂತ ಡಿಸೈಡ್ ಮಾಡೋದು. ನಡಿ ನಡಿಯೇ. ಹಾಗಲ್ವೇ ಗೀತಾ? ಅವನಿ, ನನ್ ಮಾತ್ ಕೇಳು ಬಾ. ನೀನು ನನ್ ಫ್ರೆಂಡ್ ಅವನಿ. ಇವಳು ಭವಿಷ್ಯ ಹೇಗಿದೆ ಅಂತ ನೋಡಿ ಹೇಳಿ. ಕೂತ್ಕೊಳ್ಳೆ. ಹುಟ್ಟಿದ ನಕ್ಷತ್ರ ಹೇಳು ಅವನಿ. ಸ್ವಾತಿ ನಕ್ಷತ್ರ, ಭರಣಿ ನಕ್ಷತ್ರ, ತುಲಾ ರಾಶಿ, ಮೇಷರಾಶಿ, ವೈಶಾಖ ಮಾಸ, ಕಾರ್ತಿಕ ಮಾಸ, ಗುರುವಾರದ ದಿನ ಹುಟ್ಟಿದ್ದು. ಶುಕ್ರವಾರದ ದಿನ ಹುಟ್ಟಿರೋ ಹುಡುಗಿನೇ ನನ್ನ ಮನೆಗೆ ಸೊಸೆ ಆಗೋ ಹಾಗೆ ಮಾಡು ತಾಯಿ. ಕೈ ಇಳ್ಕೊಡಮ್ಮ. ಚಿಕ್ಕಂದಿನಿಂದ ಕಷ್ಟಗಳ ಜೊತೆ ಸ್ನೇಹ ಮಾಡ್ಕೊಂಡು ಬರ್ತಿದ್ದೀನಿ.
ನನ್ನ ಹಣೆಯಲ್ಲಿ ಅಂತ ಬದಲಾವಣೆ ಏನಿರಲ್ಲ ಸ್ವಾಮಿ. ಕಾಲದ ಜೊತೆಗೆ ಕೈಲಿರೋ ರೇಖೆನೂ ಬದಲಾಗ್ತಾ ಇರುತ್ತೆ. ನಮ್ಮ ಅವನಿ ಭವಿಷ್ಯ ಹೇಗಿದೆ? ಬೇಗ ಹೇಳಿ. ದೊಡ್ಡ ಮನೆ ಸೊಸೆ ಆಗ್ತಾಳೆ. ಗೌರವ ತುಂಬಿರೋ ದೊಡ್ಡ ಮನೆಗೆ ಬಲಗಾಲಿಟ್ಟು ಒಳಗೆ ಹೋಗ್ತಾಳೆ. ನಿಜವಾಗ್ಲೂನಾ? ನನ್ನ ಮಾತು ಸತ್ಯ ಸತ್ಯ ಸತ್ಯ. ನೀನ್ ನಂಬಿದ್ರು ನಂಬದೇ ಇದ್ರು ದೈವ ಸಂಕಲ್ಪ ಹೇಗಿದೆಯೋ ಹಾಗೇ ನಡೆಯೋದು. ಸದ್ಯದಲ್ಲೇ ನೀನು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತೀಯ. ಬಾಯ್ ಗೀತಾ. ಬಾಯ್. ಅವನಿ, ನಿನ್ಗೆ ಯಾಕಿದೆಲ್ಲ? ನಾನು ಅಕ್ಕ, ನೀನ್ ಸುಮ್ನಿರು. ಆಫೀಸಿಂದ ಸುಸ್ತಾಗಿ ಬಂದಿರ್ತೀಯ. ಅದ್ ಸಾಲ್ದು ಅಂತ ಈ ಕೆಲ್ಸ ಎಲ್ಲ ಯಾಕೆ ಮಾಡ್ತೀಯೆ? ಒಳಗಡೆ ಬಾ, ನಾನು ಕಾಫಿ ಕೊಡ್ತೀನಿ. ಬಾ. ಈ ಕೆಲ್ಸ ಎಲ್ಲ ಇನ್ನು ಎಷ್ಟ್ ದಿನ ಅಕ್ಕ? ಏ ಗೀತಾ, ನೀನ್ ಇನ್ನೂ ಹೋಗಿಲ್ವಾ? ಜ್ಯೋತಿಷಿ ಹೇಳಿರೋ ಮಾತನ್ನ ಅಕ್ಕನ್ ಕಿವಿಗೆ ಹಾಕ್ ಹೋಗೋಣ ಅಂತ ಬಂದೆ. ಅಕ್ಕ, ನಿಮಗ್ ಜಾತಕದ ಮೇಲೆ ನಂಬಿಕೆ ಇದ್ಯಾ? ನನ್ ನಂಬಿಕೆ ಎಲ್ಲ ಹಾಗೆ ಇರ್ಲಿ. ಮೊದ್ಲು ವಿಷಯ ಏನು ಅಂತ ಹೇಳು. ಅವನಿ ದೊಡ್ಡ ಮನೆಗೆ ಸೊಸೆ ಆಗ್ತಾಳೆ ಅಂತ ಹೇಳಿದ್ರು. ನಿಜವಾಗ್ಲೂನಾ? ಹೌದಕ್ಕ. ಅವನಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ನಂಬ್ತೀನಿ. ಆ ದೊಡ್ಡ ಮನೆ ಯಾರದ್ದೋ ಎಲ್ಲಿದ್ಯೋ ಗೊತ್ತಿಲ್ದಿದ್ರು ಬೇಗ ಇವಳ ಕಷ್ಟ ಎಲ್ಲ ಮಾಯ ಆಗತ್ತೆ. ಅಕ್ಕ, ಇವಳ ಮಾತೆಲ್ಲ ಕೇಳ್ಬೇಡ. ಏ, ನೀನ್ ಹೋಗು. ಅಕ್ಕ, ಬಾಯ್. ಆ ಜ್ಯೋತಿಷಿ ಹೇಳಿದ್ದು ಖಂಡಿತ ಆಗತ್ತೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾರೆ. ಹೋಗೆ. ಅಕ್ಕ, ನಾನ್ ಹೇಳಿದ್ ನಿಜಾನೇ. ಹೋಗು. ಅವಳೊಬ್ಳು ತಡ್ಡಿ ಅಕ್ಕ, ಏನೇನೋ ಹೇಳ್ತಾ ಇರ್ತಾಳೆ. ನೀನ್ ಸುಮ್ನೆ ಆಸೆಗಳಿಟ್ಕೋಬೇಡ. ಅವನಿ, ನೆನ್ನೆ ಹಾಗೆ ಇವತ್ತು ಇರ್ಬೋದು, ಇವತ್ತಿನ ಹಾಗೆ ನಾಳೆನೂ ಇರತ್ತೆ ಅಂತ ಅನ್ಕೋಬೇಡ. ಇದು ಆಸೆ ಅಂತ ಯಾಕೆ ಅನ್ಕೋತೀಯ? ದೇವ್ರ ಆಶೀರ್ವಾದನೂ ಇರ್ಬೋದಲ್ವಾ? ಅಂತ ಆಶೀರ್ವಾದ ನನ್ನ ಜೀವನದಲ್ಲೇ ಇಲ್ಲ ಅಕ್ಕ. ಕನ್ಸ್ ಕಾಣ್ಬೇಡ. ಅದೂ ಅಲ್ದೆ ನಿನ್ನ ಸೌಮ್ಯನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ? ಇಲ್ ನೋಡೆ, ನಿನ್ ಜೀವನ ನನ್ ಜೀವನದ ಹಾಗಾಗ್ಬಾರ್ದು ಕಣೆ. ನೀನ್ ನಮ್ ಜೊತೆ ಇರಕ್ಕಾಗಲ್ಲ. ಅಕ್ಕ, ಹಾಸಿಗೆ ಎಷ್ಟು ದೊಡ್ಡದಿದ್ಯೋ ಅಲ್ಲಿವರೆಗೆ ಕಾಲ್ ಚಾಚಿ ಮಲ್ಕೋಬೇಕು ಅನ್ನೋ ಗಾದೆ ನಮ್ಮಂತವ್ರಿಗೆ ಅಪ್ಲೈ ಆಗತ್ತೆ. ಅರ್ಥ ಆಯ್ತಾ? ಅದ್ ಹಾಗಲ್ಲ ಅವನಿ. ಅಕ್ಕ, ನಡಿ ಒಳಗ್ ಹೋಗೋಣ. ನಾನು ಹೇಳೋದನ್ನ ಸ್ವಲ್ಪ ಕೇಳೆ. ನಡಿ ಒಳಗೆ. ನೀ ಫಸ್ಟ್ ಒಳಗೆ ಬಾ. ನೀನೊಬ್ಳು. ಸರಿ ಸರಿ, ನೀನ್ ಫ್ರೆಶ್ ಆಗಿ ಬಾ, ನಾನು ಹೋಗಿ ಕಾಫಿ ತರ್ತೀನಿ. ಅಕ್ಕ, ಈಗೇನ್ ಬೇಡ. ಸರಿ, ನೀನ್ ಹೋಗಿ ರೆಸ್ಟ್ ತಗೋ, ನಾನು ರೇಷನ್ ತಗೊಂಡ್ ಬರ್ತೀನಿ. ನಾನು ಬರ್ಲಾ? ನಾನು ಹೋಗ್ತೀನಿ ಬಿಡೆ. ಸರಿ ಅಕ್ಕ. ನನ್ ಗಂಡನ್ ನೋಟದಲ್ಲಿ ವಿಷ ಇದೆ. ನಿನ್ನ ಒಂಟಿಯಾಗಿ ನೋಡ್ದ ಅಂದ್ರೆ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ.
ಹೆಡ್ ಆಫೀಸಿಂದ ಬಂದಿರೋ ಬಾಸ್ ತುಂಬಾ ಕೋಪದಲ್ಲಿದ್ದಾರೆ. ಇವ್ನು ನೋಡಿದ್ರೆ ಇನ್ನೂ ಬಂದಿಲ್ಲ. ಯುದ್ಧದಲ್ಲಿ ಸೋಲ್ತಿರೋ ಸೈನ್ಯನ ಕಾಪಾಡೋದಕ್ಕೆ ಒಬ್ಬ ವೀರ ಬರ್ತಾನೆ ಅನ್ನೋ ಥರ ಇವರೆಲ್ಲರೂ ನಿನ್ ಮೇಲೆ ತುಂಬಾನೇ ಹೋಪ್ಸ್ ಇಟ್ಕೊಂಡು ಹೇಗ್ ನೋಡ್ತಿದಾರ ನೋಡು. ಏನ್ ಮಾಡ್ಕೊಂಡು ಬಂದೆ? ನನ್ನವ್ರನ್ನ ನಾನು ಗೆಲ್ಲಿಸ್ತೀನಿ ಸರ್. 100 ಕೋಟಿ ಆರ್ಡರ್ ತಗೊಂಬಂದಿದ್ದಾನ್ರಿ. ನಿನ್ ಕ್ಯಾಲಿಬರ್ ಬಗ್ಗೆ ಕೇಳಿದ್ದೆ, ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀನಿ. ವೆರಿ ಗುಡ್. ಡೈನಮಿಕ್ ಟೀಮ್ ಲೀಡರ್ ಸರ್. ಡೈನಮಿಕ್ ತೋರಿಸಿದಾನಪ್ಪ. ನಮ್ಮ ಪ್ರಾಡಕ್ಟ್ಸ್ನ ಕಂಟ್ರಿ ದಾಟಿಸ್ಬೇಕು ಅಂತ ಕಂಕಣ ಕಟ್ಟಿದ್ದಾರೆ ಸರ್. ಅಷ್ಟು ಕ್ಯಾಪಿಟಲ್ ನಮ್ಮ ಹತ್ರ ಇಲ್ವಲ್ಲ. ಐಡಿಯಾ ಇದ್ರೆ ಸಾಕು ಸರ್, ಆದಷ್ಟು ಬೇಗ ವರ್ಕೌಟ್ ಮಾಡಿ ತೋರಿಸ್ತೀನಿ. ನಿನ್ ಗಟ್ಸ್ ನನಗಿಷ್ಟ ಆಯ್ತು. ನ್ಯಾಯಕ್ಕಾಗಿ ಹೋರಾಡೋ ಧೈರ್ಯ, ಮಾತಿನ ಮೇಲೆ ನಿಲ್ಲೋ ನಿಯತ್ತಿದ್ರೆ ಭಗವಂತನೂ ಜೊತೆಲಿರ್ತಾನೆ ಅಂತ ನನ್ನಮ್ಮ ಹೇಳ್ತಾಳೆ. ಸಂಕಲ್ಪ ಕೈಗೂಡ್ಬೇಕಾದ್ರೆ ಪ್ರಯತ್ನ ಜೊತೆಗೆ ಸಹನೇನೂ ತುಂಬ ಮುಖ್ಯ ಅಂತ ನಮ್ಮಪ್ಪ ಹೇಳ್ತಾರೆ. ನನ್ನ ಪೇರೆಂಟ್ಸೇ ನನ್ನ ಗಟ್ಸು ಸರ್. ಮೈಂಡ್ ಬ್ಲೋಯಿಂಗ್. ಇನ್ನಿನ್ನ ಯಾರು ತಡೆಯಲ್ಲ. ಗೋ ಅಹೆಡ್. ಥ್ಯಾಂಕ್ ಯು ಸರ್. ವಾವ್, 100 ಕೋಟಿ ಡೀಲ್ ಇಂದ ಕಾನ್ಫರೆನ್ಸ್ ಹಾಲ್ನೇ ಹದ್ರ ಆಗಿ ಮಾಡ್ಬಿಟ್ಟೆ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಕಣೋ. ಗುಡ್ ಜಾಬ್ ಮ್ಯಾನ್. ಥ್ಯಾಂಕ್ ಯು. ಪ್ರೊಫೆಷನಲಿ ಜೆಟ್ ಸ್ಪೀಡ್ ಅಲ್ಲಿ ಇದ್ದಾನೆ, ಪರ್ಸನಲ್ ಲೈಫ್ ಅಲ್ಲಿ ಮಾತ್ರ ಫುಲ್ ಸ್ಲೋ. ನಿಂಗೆ FB ನಲ್ಲಿ ಪ್ರಪೋಸ್ ಮಾಡಿರೋ ಹುಡುಗಿ ಈಗ ಪ್ರೆಗ್ನೆಂಟ್. ನಿಮ್ ಸ್ಟ್ರೀಟ್ ಅಲ್ಲಿರೋ ಕೀರ್ತಿ ಬೇರೆಯೊಬ್ಬರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ. ಇನ್ ಎಷ್ಟ್ ಜನನ ರಿಜೆಕ್ಟ್ ಮಾಡ್ತೀಯ ಕಂದ? ಈ 1 ವರ್ಷದಲ್ಲಿ ನನ್ನ ಫ್ರೆಂಡ್ಸ್ದೆ 4 ವೆಡ್ಡಿಂಗ್ ಕಾರ್ಡ್ ನೋಡಿದ್ವಿ. ನಿನ್ ವೆಡ್ಡಿಂಗ್ ಕಾರ್ಡ್ ಯಾವಾಗ ನೋಡೋದು? ನಾನು ಆಸೆ ಪಡೋ ಹುಡುಗಿ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು. ನಿಂಗೆ ಯಾವ ತರ ಹುಡುಗಿ ಇಷ್ಟ? ಆ ಹುಡುಗಿ ಒಂದ್ ಕಾರಣದಿಂದ ಈ ಭೂಮಿಗೆ ಬಂದಿರಬೇಕು. ಅವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನನ್ನ ಜನ್ಮದ ಅದೃಷ್ಟ ಅಂತ ನನಗೆ ಫೀಲ್ ಆಗಬೇಕು. ನನ್ನ ಮದ್ವೆ ಆಗೋ ಹುಡುಗಿಗೆ ಮನೆ ಜವಾಬ್ದಾರಿ ಮಾತ್ರ ಅಲ್ಲ, ತಲೆಮಾರಿಂದ ಬರ್ತಿರೋ ಮೂಗುತ್ತಿನೂ ಹಾಕೊಳ್ಳೋ ದೊಡ್ಡ ಜವಾಬ್ದಾರಿ ಇದೆ. ಆ ಅದೃಷ್ಟಕ್ಕೆ ಹೊಂದೋಳಾಗಬೇಕು. ಮೂಗುತಿ ಏನು? ಅದ್ಭುತ ನಡೆದಿದ್ದ ದಿನ ನಿಮ್ಗೆ ತಿಳಿಯುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವಳು ನಮ್ಮಮ್ಮನ ಹಾಗಿರ್ಬೇಕು. ಅಂತ ಹುಡುಗಿ ಎಲ್ಲಿ ಸಿಗ್ತಾಳೆ? Antia mama, antia mama, tiri 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 tiri, antia mama, antia mama. Antia mama, antia mama. Antia mama,
ಬೀಗ ಹಾಕಿದ್ಯಲ್ಲ, ಮೈ ಡಿಯರ್ ನಾದ್ನಿ ಬಂದಿರಬೇಕು. ಲವ್ಲಿ ಸಿಸ್ಟರ್ಸ್ ಎಲ್ಲಿ ಹೋಗಿರಬಹುದು? ಅವ್ರು ಬರೋವರೆಗೂ ಇಲ್ಲೇ ಬಿದ್ಕೊಂಡಿರ್ಬೇಕು. ಅಂತೀಯ ಮಾವ, ಅಂತೀಯ. ನಾಯಿಗೆ ತಿಂಡಿ ವಾಸನೆ, ಹಾವಿಗೆ ಸಂಪಿಗೆ ಹೂವಿನ ವಾಸನೆ ಬರೋ ಹಾಗೆ ನನಗೆ ನನ್ನ ನಾದ್ನಿ ಹಾಕೊಳ್ಳೋ ಸಾಂಬ್ರಾಣಿ ವಾಸನೆ ಬರ್ತಿದೆ. ಅವಳೇನಾದ್ರೂ ಒಳಗೆ ಇದ್ದಾಳ? ಪ್ರಕೃತಿಲಿರೋ ಯಾವ ಅಂದಾನೆ ಆದ್ರೂ ನಿನ್ನ ಮುಂದೆ ತಲೆ ಬಾಗ್ಲೇಬೇಕು ನಾದ್ನಿ. ಭೂಮಿಲಿ ನಿಧಿ ಬಿಂದಿಗೆನ ಬಚ್ಚಿಡೋ ಹಾಗೆ ರೂಮಲ್ಲಿ ನಿನ್ ತಂಗಿನ ಬಚ್ಚಿಟ್ಟಿದ್ಯಾ ಸುಜಾತ ಡಾರ್ಲಿಂಗ್. ಎಷ್ಟು ದಿನ ಹೀಗೆ ಬಚ್ಚಿಡ್ತೀಯಾ? ನಾನು ಒಡಿದೇ ಇರೋ ಬೀಗಾನೂ ಇಲ್ಲ, ತೆಗಿದೇ ಇರೋ ಬಾಗ್ಲೂ ಇಲ್ಲ. ಇದಕ್ಕೂ ಮುಂಚೆ ಇಂಥ ಅವಕಾಶಗಳನ್ನು ಎಷ್ಟೋ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಚಾನ್ಸ್ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ನನ್ನ ನಾದ್ನಿ ಜೀವನಕ್ಕೆ ಬೇರೆ ಗಂಡಸು ಬರ್ದಿದ್ದ ಹಾಗೆ ಮಾಡ್ತೀನಿ. ಇಬ್ರು ನನ್ನ ಸ್ವಂತ ಆಗ್ತಾರೆ. ಏನಾಯ್ತ್ರಿ ಸುಜಾತ? ಅಮ್ಮ ಸುಜಾತ, ನಿಂತ್ಕೊಳ್ಳಮ್ಮ. ಹೇಗಿದ್ದೀರಮ್ಮ? ದರ್ಪದಿಂದ ತಿರುಗೋಕೆ ಕಾರಿಲ್ಲ.
ವಿಲಾಸದಿಂದ ಬದುಕೋಕೆ ಬಂಗ್ಲೆ ಇಲ್ಲ, ನಿದ್ರೆ ಮಾಡೋಕೆ ಸುಪ್ಪತ್ತಿಗೇನೂ ಇಲ್ಲ. ಅವೆಲ್ಲ ನಿಮ್ಮಂತ ದುಡ್ಡಿರೋರ್ಗೆ ಸ್ವಂತ ಅಲ್ವಾ? ಕಷ್ಟ ಬಂದಿದೆ ಅಂತ ಹೇಳ್ಕೊಳಕ್ ಆಗದೆ ಇರೋಷ್ಟು ದೂರದವ್ರಾದ್ವಾ? ನನ್ನನ್ನ ಕಷ್ಟದ ಪಾಲ್ ಮಾಡಿರೋರ್ಗೆ ಕಷ್ಟ ಬಂದಿದೆ ಅಂತ ಹೇಳ್ಕೋಬೇಕಾ? ಅದಕ್ಕಿಂತ ಸಾಯೋದೇ ಒಳ್ಳೇದಲ್ವಾ? ಹಿಂದಿಂದೆಲ್ಲ ಇನ್ನೆಷ್ಟು ದಿನ ನೆನ್ಸ್ಕೊಂತೀಯಮ್ಮ? ನಾನ್ ಅಂದ್ಕೊಂಡಿದ್ದು ನಡೆಯೋವರ್ಗೂ. ನನ್ನಿಂದ ಸಂತೋಷನ ದೂರ ಮಾಡ್ದವ್ರು ನೋವಲ್ಲಿ ಒದ್ದಾಡೋವರೆಗೂ. ಏನು ಅಂದ್ರೆ ಇನ್ನು ಎಷ್ಟು ಕಾಲ ಶಾಪ ಹಾಕ್ತಾಳೋ? ನೋಡಮ್ಮ, ಆದ್ ಗಾಯನ ಹೊಸದ್ರಲ್ಲೇ ಮರ್ತು ಬಿಡ್ಬೇಕಮ್ಮ. ನಿನ್ ಹೆಂಡತಿ ಮಾಡಿರೋ ಗಾಯ ದೊಡ್ಡ ಹುಣ್ಣಾಗಿ ಕಾಡ್ತಾನೆ ಇದೆ. ಅದ್ ಹೇಗ್ ಮರ್ತು ಬಿಡಿ ಅಂತೀರಿ? ಅದ್ ಸರಿನಮ್ಮ. ಎಲ್ಲಿದ್ದೀರಮ್ಮ? ನಿಮ್ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಮಕ್ಳೇನಾದ್ರೂ? ನಿಮ್ಮಿಂದ ನಾವದೆಷ್ಟೋ ದೂರ ಹೋಗಾಗಿದೆ. ನಾಟಕ ಮಾಡ್ಬೇಡಿ ಪ್ರಸಾದ್ ಅವ್ರೆ. ನೀವ್ ಏನ್ ಹೇಳಿದ್ರು, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಅವಳಿಲ್ಲ. ವೃಥಾ ಪ್ರಯತ್ನ ಬೇಡ, ಬನ್ನಿ ಹೊರಡೋಣ. ವೇದವತಿ ನಿಲಯ ಅಂದ್ರೆ ದೇವಾಲಯ ಅಂತ ಯಾವ ಜನ ಹೊಗಳ್ತಿದಾರೋ ಅದೇ ಜನ ಆದಷ್ಟು ಬೇಗ ನಿಮ್ ದೇವಾಲಯಕ್ಕೆ ಧಿಕ್ಕಾರ ಹಾಕ್ತಾರೆ. ನಿಮ್ ಪದ್ಧತಿನ ಪ್ರಶ್ನೆ ಮಾಡ್ತಾರೆ. ನಿಮ್ ಕಟ್ಟುಪಾಡನ್ನ ಕಿತ್ತೋಗಿತಾರೆ. ಹೊಟ್ಟೆ ತುಂಬಿರೋ ನಿಮ್ ಮೇಲೆ ಹೊಟ್ಟೆ ಉರಿತಿರೋ ಒಬ್ಬ ಹೆಣ್ಣು ಮಗ್ಳು ಹಾಕ್ತಿರೋ ಶಾಪ ಇದು.